ರಾಮನಗರ ಕರಗ ಉತ್ಸವದಲ್ಲಿ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ದರ್ಶನ್ ಅಭಿಮಾನಿಗಳು. ರಾಮನಗರ ಕರಗ ಉತ್ಸವದಲ್ಲಿ ಡಿ ಬಾಸ್ ಘೋಷಣೆ ಮೊಳಗಿದ್ದು ಸಿಎಂ ಮೈಕ್ ಹಿಡಿಯುತ್ತಿದ್ದಂತೆ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಸಿಎಂ ಡಿಕೆಶಿ ಮ್ಯೂಸಿಕಲ್ ಚೇರ್ ಆಡಿಸಿದ್ದ ಡಿ ಬಾಸ್ ಫ್ಯಾನ್ಸ್. ಡಿಕೆಶಿ ನಿಂತಾಗೆಲ್ಲ ಜೈಕಾರವನ್ನ ಅಭಿಮಾನಿಗಳು ಕೂಗ್ತಾ ಇದ್ರು. 2-3 ಕುರ್ಚಿಯಿಂದ ಕುಳಿತು ಎದ್ದೇಳ್ತಾ ಇದ್ದ ಸಿಎಂ ಡಿಕೆ ಶಿವಕುಮಾರ್. ಪಟಾಕಿ ಸಿಡಿಸಬೇಡಿ ಅಂತ ದರ್ಶನ್ ಫ್ಯಾನ್ಸ್ಗೆ ಡಿಕೆ ಶಿವಕುಮಾರ್ ಮನವಿಯನ್ನು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ರಾಮನಗರ ಕರಗ ಉತ್ಸವದಲ್ಲಿ ಡಿ ಬಾಸ್ ಘೋಷಣೆ ಮೊಳಗಿದ್ದು ದರ್ಶನ್ ಅಭಿಮಾನಿಗಳಿಂದ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಅದರಲ್ಲೂ ಕೂಡ ಸಿಎಂ ಮೈಕ್ ಹಿಡಿಯುತ್ತಿದ್ದಂತೆ ಡಿ ಬಾಸ್ ಅಂತ ಅಭಿಮಾನಿಗಳು ಕಿರುಚಾಡಿದ್ದಾರೆ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು. ಒಟ್ಟಾರೆಯಾಗಿ ರಾಮನಗರ ಕರಗ ಉತ್ಸವದಲ್ಲಿ ನಟ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮೈಕ್ ಹಿಡಿದು ಮಾತನಾಡೋದಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಭಾಷಣದ ವೇಳೆ ಡಿ ಬಾಸ್ ಘೋಷಣೆ ಮೊಳಗಿದ್ದು ಡಿ ಬಾಸ್ ಅಭಿಮಾನಿಗಳು ಸುಮ್ಮನಾಗದಿದ್ದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಗರಂ ಆದ್ರು. ಹೀಗೆ ಮಾಡಿಯೇ ಹಾಳು ಮಾಡಿಕೊಳ್ತಿದ್ದೀರಾ ಅಂತ ಸಿಎಂ ಗರಂ ಆಗಿದ್ದು ಡಿ ಬಾಸ್ ಕಟ್ಟಿಕೊಂಡೇ ಹೋಗಿ ಅಂತ ಡಿಕೆ ಗರಂ ಆಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದು ನಿಮ್ಮ ಭಾವನೆ ಅರ್ಥ ಆಗಿದೆ, ಎಲ್ಲವನ್ನೂ ಹೇಳಲು ಆಗಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದು ಸಿಟ್ಟಾಗಿ ಭಾಷಣವನ್ನ ನಿಲ್ಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಒಟ್ಟಾರೆಯಾಗಿ ಸಿಎಂ ಮೈಕ್ ಹಿಡಿದು ಭಾಷಣವನ್ನ ಶುರು ಮಾಡ್ತಿದ್ದಂತೆ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ರು. ಸೊ ಅವರು ಘೋಷಣೆ ನಿಲ್ಲಿಸದಿದ್ದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಗರಂ ಆದ್ರು. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅವೆಲ್ಲ ಪಬ್ಲಿಕ್ ಅಲ್ಲಿ ಮಾತಾಡಕ್ಕಾಗಲ್ಲ. ತಾಳ್ಮೆಯಿಂದ ಇರಿ. ಆಯ್ತು ಸುಮ್ಮನಿರಿ. ಗೊತ್ತಾಯ್ತು ನನಗೆಲ್ಲ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್